ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಯಾವುದೋ ಒಂದು ಕಾರ್ಯದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಬೇಕೆಂದು ನಿರೀಕ್ಷಿಸುತ್ತಾ ಇದ್ದೀರಿ. ಏನು ನಡೆಯುತ್ತಾ ಇಲ್ಲ ಅಂದುಕೊಳ್ಳುತ್ತೀರಾ? ಕರ್ತನು ಇಂದು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಸರಿ, ಈ ಸ್ಥಳ ಯಾವುದೆಂದು ನೋಡುತ್ತಾ ಇದ್ದೀರಾ? ಯೆರೂಸಲೇಮಿನಲ್ಲಿ ಇರುವಂಥ ಎಣ್ಣೆ ಮರದ ಗುಡ್ಡ. ಬೈಬಲ್ನಲ್ಲಿ ಅನೇಕ ಕಡೆ ಇದೆ ಅಲ್ವಾ ಎಣ್ಣೆ ಮರದ ಗುಡ್ಡ. ಯೇಸು ಇಲ್ಲಿಂದಲೇ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಆತನು ಹಿಂತಿರುಗಿ ಬರುವಾಗ ಇಲ್ಲೇ ಆತನ ಪಾದಗಳನ್ನು ಇಡುತ್ತಾನೆ. ಇದೆಲ್ಲ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಈ ಗುಡ್ಡದ ಎತ್ತರವಾದ ಪ್ರದೇಶದಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ನೋಡಿರೆ, ಇದುವೇ ಚರ್ಚ್. ಒಂದು ಎತ್ತರವಾದಂಥ ಗೋಪುರ ಇದೆ. ಈ ಎಣ್ಣೆ ಮರದ ಗುಡ್ಡದಲ್ಲಿ ಈಗ ಅನೇಕ ಮನೆಗಳು ಇವೆ. ಆದರೆ ಯೇಸುವಿನ ದಿನಗಳಲ್ಲಿ ಆ ರೀತಿಯಾಗಿ ಇರಲಿಲ್ಲ. ಯೆರೂಸಲೇಮಿನಲ್ಲೇ ಜನರೆಲ್ಲ ವಾಸವಾಗಿದ್ದರು. ಇದೊಂದು ಬೆಟ್ಟ ಪ್ರದೇಶವಾಗಿ ಇತ್ತು. ಇಂದು ಅನೇಕ ಜನರು ಇಲ್ಲಿ ವಾಸವಾಗಿದ್ದಾರೆ. ಆದರೆ ಒಂದು ದಿನ ಯೇಸು ಹಿಂತಿರುಗಿ ಬರುವಾಗ ಈ ಬೆಟ್ಟ ಎರಡಾಗಿ ವಿಭಾಗವಾಗುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಆತನ ಪಾದಗಳು ಇಲ್ಲಿ ಬಂದು ನಿಲ್ಲುತ್ತವೆ. ಇಲ್ಲಿಂದ ಯೇಸು ಯೆರೂಸಲೇಮಿನ ಒಳಗೆ ಪ್ರವೇಶಿಸುವನು. ಆತನು ರಾಜಾದಿ ರಾಜನಾಗಿ, ದೇವಾದಿ ದೇವನಾಗಿ, ಕರ್ತಾದಿ ಕರ್ತನಾಗಿ, ನೀತಿಯ ನ್ಯಾಯಾಧಿಪತಿಯಾಗಿ ತೋರ್ಪಡುವನು. ಈ ಸ್ಥಳದಲ್ಲೇ ಅದು ನಡೆಯಲಿದೆ. ಸರಿ, ದೇವರಿಂದ ನನಗೆ ಯಾವ ಸಂದೇಶ ಇಟ್ಟಿದ್ದಾರೆ ಅಂದುಕೊಳ್ಳುತ್ತೀರಾ? ಯೋಹಾನ 14:40 ವಾಕ್ಯ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ದೇವರು ಹೇಳುತ್ತಾರೆ, ನನ್ನ ಮಗನೇ, ಯಾವುದೋ ಒಂದು ಕಾರ್ಯಕ್ಕಾಗಿ ನೀನು ಪ್ರಾರ್ಥನೆ ಮಾಡುತ್ತಲೇ ಇದ್ದೀಯಾ, ನಡೆಯುತ್ತಾ ಇಲ್ಲ ಅಂದುಕೊಳ್ಳುತ್ತೀಯಾ? ಆದರೆ ನೀನು ನಂಬಬೇಕು. ನೀನು ನಂಬಿದರೆ ಮಾತ್ರ ನನ್ನ ಮಹಿಮೆಯನ್ನು ಕಾಣಲು ಸಾಧ್ಯ. ನೀನು ನಂಬಿದರೆ ನನ್ನ ಮಹಿಮೆಯನ್ನು ಕಾಣಬಹುದೆಂದು ದೇವರು ಹೇಳುತ್ತಾರೆ. ಮಗಳೇ, ಯಾವುದೋ ಒಂದು ಕಾರ್ಯ ನಿನ್ನನ್ನು ಬಾಧಿಸುತ್ತಾ ಇದೆ. ನಡೆಯುತ್ತದಾ, ನಡೆಯುವುದಿಲ್ಲವೋ, ಎಲ್ಲ ಸೀರಿಯಸ್ ಆಗುತ್ತಾ ಇದೆ ಎಂದು ಕಂಗಾಲಾಗುತ್ತೀಯಾ? ಆದರೆ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ. ಲಾಜರ್ನು ಎಂಬಂತ ದೇವರ ಸ್ನೇಹಿತ ಅಸ್ವಸ್ಥತೆಯಲ್ಲಿರುವಾಗ ಅವನ 2 ಸಹೋದರಿಯರು ಯೇಸುಕ್ರಿಸ್ತನಿಗೆ ಹೇಳಿ ಕಳುಹಿಸಿದರು. ಯೇಸು ಬರುವುದಕ್ಕೆ ತಡವಾಯಿತು. ಅವನು ಸತ್ತು ಸಮಾಧಿ ಮಾಡಲ್ಪಟ್ಟು 4 ದಿನಗಳ ನಂತರ ಯೇಸು ಬೆತಾನಿಯಾಗೆ ಬಂದನು. ಈ ಎಣ್ಣೆ ಮರದ ಗುಡ್ಡದ ಇನ್ನೊಂದು ಭಾಗದಲ್ಲಿಯೇ ಈ ಬೆತಾನಿ ಎಂಬಂತ ಗ್ರಾಮ ಕೂಡ ಇದೆ. ಈ ಅದ್ಭುತ ನಡೆದಂಥ ಸ್ಥಳ ಕೂಡ ಅಲ್ಲೇ ಇದೆ. ಯೇಸು ಅಲ್ಲಿಗೆ ಬಂದಾಗ ಮಾರ್ಥಳು ಮರಿಯಳು ಬಹಳವಾಗಿ ಅತ್ತರು. ಆಗ ಮಾರ್ಥಳು ಹೀಗೆ ಹೇಳುತ್ತಾಳೆ, ನೀವಿಲ್ಲಿ ಇದ್ದಿದ್ದಾಗಿದ್ದರೆ ನನ್ನ ಸಹೋದರ ಸಾಯುತ್ತಾ ಇರಲಿಲ್ಲ. ಈಗ ಎಲ್ಲ ಮುಗಿದು ಹೋಯಿತು, ನೀವು ತಡವಾಗಿ ಬಂದಿದ್ದೀರಲ್ಲ ಎಂದು ಹೇಳುವಾಗ ಆಗ ಯೇಸು ಕ್ರಿಸ್ತನು ಹೇಳಿದನು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಈಗ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ, ಎಲ್ಲ ತಡ ಆಯಿತು, ಸೀರಿಯಸ್ ಆಯಿತು, ಇನ್ನು ಏನು ಮಾಡೋದಕ್ಕಾಗುವುದಿಲ್ಲ, ಸಮಸ್ಯೆ ಅಷ್ಟೇ, ಇನ್ನು ಸರಿ ಮಾಡೋದಕ್ಕೆ ಆಗುವುದಿಲ್ಲ ಅಂದುಕೊಳ್ಳುತ್ತೀರಾ? ನೀವು ನಂಬಿದರೆ ದೇವರು ಸರಿ ಮಾಡುವರು, ಅದ್ಭುತ ಮಾಡುವರು, ಮುಗಿಯಿತೆಂದು ಅಂದುಕೊಂಡದರಲ್ಲಿ ಹೊಸ ಆರಂಭವನ್ನು ಉಂಟು ಮಾಡುವರು. ಲಾಜರ್ನ ಜೀವಿತ ಮುಗಿಯಿತು, ಸತ್ತು 4 ದಿನಗಳಾಯಿತು, ಶರೀರ ನಾತ ಹೊಡೆಯುತ್ತಿದೆ. ಇನ್ನು ಅಷ್ಟೇ ಅಂದುಕೊಳ್ಳುವಾಗ ಯೇಸು ಅವನಿಗೆ ಪುನಃ ಜೀವ ಬರುವಂತೆ ಮಾಡಿ ಹೊಸ ಜೀವಿತವನ್ನು ಕೊಟ್ಟರು. ನಿಮ್ಮ ಜೀವಿತಲದು ನಡೆಯಲಿದೆ, ನೀವು ನಂಬಿರಿ. ಯೇಸುವೆ, ನಾನು ನಂಬುತ್ತೇನೆ, ಇದನ್ನು ಪುನಃ ಸರಿಪಡಿಸಿ ಆಶೀರ್ವದಿಸುವುದಕ್ಕೆ ನೀವು ಶಕ್ತರು. ಹೇಳಿರಿ, ಅದ್ಭುತವನ್ನು ಕಾಣುವಿರಿ. ಹಾಗೆ ಹೇಳಿರಿ, ಯೇಸುವೆ, ನಾನು ನಂಬುತ್ತೇನೆ, ನಾನು ನಂಬುತ್ತೇನೆ, ನೀವು ಅದ್ಭುತ ಮಾಡಲು ಶಕ್ತರು, ಈ ಅವಸ್ಥೆಯಲ್ಲೂ ಬದಲಾವಣೆ ಉಂಟು ಮಾಡಲು ಶಕ್ತರು, ಈ ಕಾರ್ಯವನ್ನು ಸರಿಪಡಿಸಲು ನಿಮ್ಮಿಂದ ಸಾಧ್ಯ, ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.